ಸಂಕ್ರಾಂತಿಗೆ ನಾನು ಇಂಟರ್ವ್ಯೂ ಮಾಡಬೇಕು ಅನ್ಕೋತಿರೋರು ಇದುವರೆಗೂ ಮಾಡೋಕ್ಕಾಗದೇ ಇರುವಂಥ ವ್ಯಕ್ತಿತ್ವ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಯಾಕೆಂದರೆ ಇದು ಹರಿಕಥೆ ನ್ಯೂಸು. ತುಂಬ ವರ್ಷ ಆದಮೇಲೆ ಒಂದೇ ಫ್ರೇಮಲ್ಲಿ ಅಮ್ಮ ಮಗಳಿಬ್ಬರನ್ನೂ ಕೂಡ ನೋಡೋಕೆ ಸಾಧ್ಯ ಆಗತ್ತೆ. ನಿಮ್ಮ ತಂಗಿನ ನಿಮ್ಮ ಮಗಳ? ನನ್ನ ಜೀವ, ನನ್ನ ಪ್ರಾಣ. ಒಂದೊಂದು ವರ್ಷ ಮುಂದಕ್ಕೆ ಹೋದಾಗಿಲ್ಲ, ಕಳೆದು ಹೋದದ್ದು ನೆನ್ನೆಗೆ, ನಾಳೆಗೆ. ಪ್ರಥಮ ನಿಮ್ಗೊಂದು ದೊಡ್ಡ ಶಕ್ತಿ ಅಲ್ಲ ಅಮ್ಮ ಯಾವಾಗ್ಲೂ. She is my universe, she is my university. ಹಬ್ಬ ಅಂದ್ರೆ ಹೆಣ್ಮಕ್ಳೇ. ಹಬ್ಬ ಅಂದ್ರೆ ಹೆಣ್ಮಕ್ಳೇ ಅಂತ ಹೇಳ್ಬಿಡೋದು. ಒಂದೊಳ್ಳೆ 2 ಆನೆ ಇರೋ ಕುರ್ತಾ ಹಾಕೊಂಡು ಬಂದು ಒಂಚೂರು ಫೋಕಸ್ ಮಾಡಿ ನೋಡೋಣ ಆ ಕುರ್ತಾಕ್ಕೆ. ಸಂಕ್ರಾಂತಿ ವರ್ಷದ ಪ್ರಾರಂಭದ ಸುಗ್ಗಿ ಹಬ್ಬ ಅಲ್ಲ? ಇಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಬಹಳ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಕಡಲೆ ಬೀಜ ಹುರಿದಿದ್ದು ಸರಿ ಉಂಟಾ ಇಲ್ವಾ ನೋಡ್ತೇನೆ ಅಂತ ಹೇಳೋದು, ಒಂಚೂರು ಕಡಲೆ ಬೀಜ ತಗೊಂಡು ತಿಂದು ಬಿಡೋದು ಅಮ್ಮನ ಕೈಲಿ. ಹಬ್ಬ ಆಗೋದಕ್ಕೆ ಮುಂಚೆ ತಿನ್ಬಾರ್ದು, ಗೊತ್ತಿಲ್ವಾ ನಿಮ್ಗೆ? 8 ಸಲ ಹೇಳೋದು ನಾನು. ಬೇರೆಯವ್ರು ಬೇಡ, ನೀವಿಬ್ರು ಎಂಟರ್ಟೈನ್ಮೆಂಟ್ ಇದ್ದೀರಾ. ಅಯ್ಯೋ, ಇವತ್ತವರೆಗೂ ಹಾಗೆ ನಮ್ಮ ಮಾತು ಮುಗಿಯೋದೇ ಇಲ್ಲ ನಮ್ದು. ಯಾಕಿಲ್ಲ ಸೋಷಿಯಲ್ ಮೀಡಿಯಾ? ನೀವು ಸಮಾಜನೇ ನಾನು, ನನ್ನದೇ ಸಮಾಜ ಅಂತ ಹೇಳ್ಕೊಂಡು ತಿರುಗುವವರಿಗೆ ಜಾಲತಾಣದ ಅವಶ್ಯಕತೆ ಬಹುಶಃ ಇರಲ್ಲ. ಎಂತ ಕಿಟ್ಟಿದ್ದವ್ರಿಗೆ ಪ್ರಥಮ ಅಂತ ಹೆಸರು? ನಂಬರ್ 1 ಅಂತ ಇಟ್ಬಿಡೋಣ ಅಂತ ನನ್ ಗಂಡ ಹೇಳಿದ್ರು. ಪ್ರಥಮ ಮೇಡಮ್ಗೋ 12 ವರ್ಷದ ಮಗಳಿದ್ದಾಳೆ. ಸುಮಾರು ಜನ ಕೇಳ್ತಾ ಇರ್ತಾರೆ, ಹೌ ಡು ಯು ಹ್ಯಾವ್ ಸಚ್ ಅ ಕ್ಲಿಯರ್ ಸ್ಕಿನ್? ಆಯುರ್ವೇದದಲ್ಲಿ ತುಂಬಾ ನಂಬ್ತಾರೆ. ಅವರು ಒಂದು ದಿನ ಪಾರ್ಲರಿಗೆ ಹೋದವರಲ್ಲ, ಒಂದಿನ ಬ್ಯೂಟಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡವ್ರಲ್ಲ. ನಾ ಹೇಳ್ದೆ, ನೀನ್ ಹೇಳು ಹೇಗ್ ಮಾಡಿದ್ದಾರೆ ಅಂತ. ಮಲ್ಕೊಂಡು ಅವಳು ಅಷ್ಟು ಎಂಜಲೆಲ್ಲ ಬಂದು ನನ್ ಮುಖ 5 years ನಾನು ವಾಯ್ಸ್ ಕೊಟ್ಟಿದ್ದೀನಿ. ಕರೀನಾ ಕಪೂರ್ ಇರ್ಬೋದು ಅಥವಾ ಕಟ್ರೀನಾ ಕೈಫ್. ರಂಗ ತರಬೇತಿ ಅನ್ನುವಂಥದ್ದು ನಮಗೆ ಡಿಗ್ನಿಟಿ ಆಫ್ ಲೇಬರ್ ಅನ್ನ ಕಲಿಸುತ್ತೆ. ನಿಮ್ಮ ಜುಮ್ಕಾಯಿಂದ ಹಿಡಿದು ಸರಾಯಿಂದ ಹಿಡಿದು ನನ್ನ ಗುರುಗಳು ಯಾವಾಗ್ಲೂ ಹೇಳೋರು, ನಿನ್ನ ನೋಡಿದ ತಕ್ಷಣ ನೀನು ಡಾನ್ಸರ್ ಅಂತ ಒಬ್ರು ಹೇಳ್ಬೇಕು. 80ರ ದಶಕದಲ್ಲಿ ನಿಮ್ಮ ಅಭಿನಯ, ನಿಮ್ಮ ಸಿನಿಮಾದ ಆಕ್ಟಿವಿಟೀಸು ಆಕ್ಟಿವ್ ಆಗಿದ್ದದ್ದು. ಹೆಸರು ಮಾಡಬೇಕು ಅಂತನೋ ದುಡ್ಡು ಮಾಡಬೇಕು ಅಂತನೋ ಇದು ಯಾವುದಕ್ಕೂ ಸಿನಿಮಾ ರಂಗಕ್ಕೆ ಬರಲಿಲ್ಲ. ಈ ತರಹದ ಮನೋಭಾವನೆಯನ್ನ ಕಲಾವಿದರು ಬೆಳೆಸ್ಕೋಬೇಕು. ಇಷ್ಟರವರೆಗೂ ಒಂದು ದಿನ ಕೂಡ ಅಮ್ಮ ನಂಗೆ ಸಾಕಾಯ್ತು, ನಂಗೆ ಸುಸ್ತಾಗಿದೆ ಅಂತ ಹೇಳಿದ್ದು ನಾನು ಕೇಳೇ. ಮಾಡರ್ನ್ ಜಗತ್ತಲ್ಲಿರೋ ಪ್ರಥಮ, ಅಯ್ಯೋ ನಾನು ಅವರಷ್ಟು ಏಳಿಗೆ ನನ್ನಲ್ಲಿ ಇಲ್ವೇನೋ, ಅವರ ಇದರಲ್ಲಿ ನಾನು ಮಾಡ್ತಾ ಇಲ್ವೇನೋ ಅನ್ನೋ ಅಂಥ ಖಿನ್ನತೆ ಕೆಲವು ಸತಿ ಬಂದ್ಬಿಡುತ್ತೆ. ಗದ್ರದು, ಅಮ್ಮ ಹೊಡೆಯೋದು, ಕೋಪ ಮಾಡ್ಕೊಂಡ್ರೆ ನಿನಗೆ ಹಾಳಾಗುತ್ತೆ ಹೊರತು ಇನ್ನೊಬ್ರಿಗೆ ಅದೇನು ಪ್ರಯೋಜನ ಆಗಲ್ಲ. ಸೊ ಟ್ರೈ ಟು ಬಿ ಆಸ್ ಕಾಮ್ ಆಸ್ ಪಾಸಿಬಲ್ ಅಂತ ಪ್ರಪಂಚಕ್ಕೆ ದೊಡ್ಡ ಸ್ಟಾರ್ ಆಗಿರೋಂಥ ನನ್ನ ಅಮ್ಮ ಮನೆಯಲ್ಲಿ ನಂದೇ ಏಜಿನ ಇನ್ನೊಂದು ಕೂಸಾಗಿ ನನ್ನೊಟ್ಟಿಗೆ ಆಟ ಆಡ್ತಾ ಇದ್ರು. ಕಹಿ ಅನುಭವಗಳು 108 ಇರ್ತವೆ. ಆದ್ರೆ ಆ ಕಹಿ ಅನುಭವಗಳಷ್ಟೇ ಜೀವನ ಅಲ್ಲ. ಡೈರೆಕ್ಟರ್ ಬರೋರು ಎಷ್ಟು ವ್ಯತ್ಯಾಸ. ಬದುಕಿನ ಹಿನ್ನೆಲೆಯ ಅನುಭವ ಇಲ್ಲದೆ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಇಲ್ಲಿಯ ಗ್ಲಾಮರು ಇದನ್ನ ನೋಡಿ ಒಂಥರ ನಾನು ಸಣ್ಣ ಆಗಿರ್ಬೇಕಿತ್ತು. ಒಂದು ಸಣ್ಣ ಸಂದರ್ಭಕ್ಕೆ ನನಗೂ ಇನ್ಸೆಕ್ಯೂರಿಟಿ ಇತ್ತು. ಇದು ಯಾವ್ದಿದು ನೆಪೋಟಿಸಮ್? ಅದು ಟ್ಯಾಲೆಂಟ್ ಇಂದಾನೇ ಬಂತೆ ಹೊರತು ವಿನಯಾ ಪ್ರಸಾದ್ ಮಗಳು ಇವಳು ಅಂತ ಹೇಳೋ ಕಾರಣಕ್ಕೆ ಅಪರ್ಚುನಿಟೀಸ್ ಬರಲಿಲ್ಲ. ಅಮ್ಮಂಗೆ ಯಾವಾಗ ಒಂದು ಫೀಲ್ ಆಗುತ್ತೆ ಅಂದ್ರೆ ಮಗಳನ್ನ ಮದುವೆ ಮಾಡಿಕೊಟ್ಟಾಗ. ಇಂಥ ಆ ಸಮಯ, ಆ ನಿಮಿಷ ಇದೆಯಲ್ಲ, ಖಂಡಿತ ಅದು ಯಾರಿಗೇ ಆದರೂ ಕೂಡ ಟಿಯರ್ ಜರ್ಕಿಂಗ್ ನಿಮಿಷ. ಅದು ಸಿನಿಮಾ ರಂಗದಲ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳೋದು ಮತ್ತೆ ಉಳಿಸ್ಕೊಳ್ಳೋದು ಇದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್. ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡ. ಸರ್ವೇ ಜನಾಃ ಸುಖಿನೋ ಭವಂತು. ಪ್ರಾರ್ಥನೆ ಮಾಡಿ ಎದ್ದೇಳಿ, ಎಲ್ಲರೂ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರಿ ಅಂತ.